Good morning, students. My name is Guru from Vijay Chetana College. ಇವಾಗ SLC ಮುಗಿತಿದೆ. After that, what we'll do? Questions. ಅಲ್ವಾ? SLC ಮುಗಿದ ತಕ್ಷಣ ಪ್ರತಿಯೊಬ್ಬರಿಗೂ ಸೈನ್ಸ್ ತಗೊಳ್ಳೋದ, ಕಾಮರ್ಸ್ ತಗೊಳ್ಳೋದ, ಆರ್ಟ್ಸ್ ತಗೊಳ್ಳೋದ ಅಂತ. ಆದರೆ ಸೈನ್ಸ್ ತಗೊಂಡ್ರೆ ಮೋರ್ ಬೆನಿಫಿಟ್, ಕಾಮರ್ಸ್ ತೊಗೊಂಡ್ರೂ ಮೋರ್ ಬೆನಿಫಿಟ್ಟು, ಆರ್ಟ್ಸ್ ತೊಗೊಂಡ್ರೂ ಮೋರ್ ಬೆನಿಫಿಟ್. ಅಂದರೆ ನೀವು ಹೆಂಗೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೋ ಒಂದು ರಾಯಲ್ ಕಾಲೇಜ್ ಸೇರ್ಕೊಂಡ ತಕ್ಷಣ ನಂಗೆ ಕೆಲಸ ಸಿಕ್ಬಿಡುತ್ತೆ, ಅಥವಾ ಯಾವುದೋ ಒಂದು ಡಮ್ಮಿ ಕಾಲೇಜಿಗೆ ಸೇರ್ಕೊಂಡ ತಕ್ಷಣ ನನ್ನ ಕೆಲಸ ಸಿಗಲ್ಲ, ಆ ಥರ ಅಲ್ಲ. ನೀವು ಹೆಂಗೆ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ SLC ಆದ ನಂತರ ನೀವೇನು ಮಾಡಬೇಕು? ಬಟ್ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಫೋರ್ಸ್ಫುಲ್ಲಿ ಇರಬಾರ್ದು. ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಆ ಸೆಕ್ಟರಲ್ಲಿ ನೀವು ಹೋಗಬೇಕು. ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಆರ್ಟ್ಸಲ್ಲಿ ಹೋಗಬೇಕು, ಕಾಮರ್ಸಲ್ಲಿ ಇದೆ ಅಂದರೆ ಕಾಮರ್ಸಲ್ಲಿ ಹೋಗಬೇಕು, ಸೈನ್ಸಲ್ಲಿ ಇದೆ ಅಂದರೆ ಸೈನ್ಸಲ್ಲಿ ಹೋಗಬೇಕು. ಯಾರೋ ಫೋರ್ಸ್ಫುಲ್ಲಾಗಿ ಸೈನ್ಸ್ ಸೇರ್ಸೋಕ್ಕೆ ಇಷ್ಟ ಇಲ್ಲ, ಅವರು 80% ತಗೊಬಿಟ್ಟಿದ್ದೀರಾ, ಸೇರ್ಕೊಬಿಡು ನೀವು ಸೈನ್ಸ್ಗೆ ಅಂದ ತಕ್ಷಣ ಸೇರ್ಕೊಬಿಡ್ತಾರೆ. ಬಟ್ ಫಸ್ಟ್ ಇಯರ್ ಆದ ತಕ್ಷಣ ಫೇಲು. ಹಂಗಾಗಬಾರ್ದು. ಯಾವಾಗಲೂ ನಿಮಗೆ ಇಷ್ಟವಾದಂತಹ ಸಬ್ಜೆಕ್ಟ್ಗಳನ್ನ ತಗೋಬೇಕು, ಕೋರ್ಸನ್ನು ತಗೋಬೇಕು. ಈಗ ನಾನು ಕಾಮರ್ಸಲ್ಲಿ ಹೇಳ್ತೀನಿ. ಕಾಮರ್ಸಲ್ಲಿ ಅಂತಂದರೆ CPT ಎಕ್ಸಾಮ್ ಇದೆ, ಅದು ಪಾಸ್ ಮಾಡ್ಬೋದು. ನೆಕ್ಸ್ಟ್ CA ಎಕ್ಸಾಮ್ ಇದೆ, ಚಾರ್ಟೆಡ್ ಅಕೌಂಟ್, ಅದು ಪಾಸ್ ಮಾಡ್ಬೋದು. ತುಂಬ ಬೆನಿಫಿಟ್ ಇದೆ ಕಾಮರ್ಸಲ್ಲಿ. ಕಾಮರ್ಸ್ ಆದ ನಂತರ BCom ಮಾಡ್ಬೋದು, BBM ಮಾಡ್ಬೋದು, ಮತ್ತು ಮಾಸ್ಟರ್ ಡಿಗ್ರಿಗೆ MBA ಮಾಡ್ಬೋದು, MCom ಮಾಡ್ಬೋದು. ಯಾವಾಗ ನೆಕ್ಸ್ಟ್ ಕಾಮರ್ಸ್ ಆದ ನಂತರ 3 ಇಯರ್ಸ್ BCom BBM, ನೆಕ್ಸ್ಟ್ MCom ಮಾಸ್ಟರ್ ಡಿಗ್ರಿ, MCom ನೆಕ್ಸ್ಟ್ MBA. ಈ ಥರ ಬೆನಿಫಿಟ್ ಇರುತ್ತೆ. ಬಟ್ ಈಗ ಏನಂತಂದರೆ ನೋಡಿ, ನೀವು ಯಾವುದೇ ಕೋರ್ಸನ್ನು ಓದಿ ನೀವು ಹೇಗೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕೋರ್ಸನ್ನು ಓದ್ರೂ ಕೂಡ ನೀವು ಹೇಗೆ ಸ್ಟಡಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವೆಷ್ಟು ಚೆನ್ನಾಗಿ ಓದ್ತೀರಾ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ಆಗಿದ್ರು ನೀವು ಎಷ್ಟು ಚೆನ್ನಾಗಿ ಓದ್ತೀರಾ ಅದ್ರ ಮೇಲೆ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಈಗ ಕಾಮರ್ಸ್ ಫಸ್ಟ್ ನೀವು 10th ಸೋಷಿಯಲ್ ಸೈನ್ಸ್ ಅಂತ ಓದ್ತೀರ. ಆ ಸೋಷಿಯಲ್ ಸೈನ್ಸಲ್ಲಿ ಎಷ್ಟಿರುತ್ತೆ? ಸೋಷಿಯಲ್ ಸೈನ್ಸಲ್ಲಿ ಓಕೆ, ಅದರಲ್ಲಿ ಪಾರ್ಟ್ 1 ಹಿಸ್ಟ್ರಿ ಇರುತ್ತೆ ಅಲ್ವಾ? ಆಮೇಲೆ ಎಕನಾಮಿಕ್ಸ್ ಇರುತ್ತೆ, ಆಮೇಲೆ ಜಾಗ್ರಫಿ ಇರುತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್. ಓಕೆ, ನೆಕ್ಸ್ಟ್ ಈ ಇತ್ತೀಚೆಗೆ ಎನ್ವೈರನ್ಮೆಂಟ್ ಸ್ಟಡೀಸ್, ನೆಕ್ಸ್ಟ್ ಸಿವಿಕ್ಸ್. ಇಷ್ಟಿದೆ ಸೋಷಿಯಲ್ ಸೈನ್ಸಲ್ಲಿ 10th. ಬಟ್ ನೀವೇನು ಮಾಡ್ತೀರಾ? ಕಾಲೇಜಿಗೆ ಬಂದಾಗ ಒಂದು ಸಬ್ಜೆಕ್ಟನ್ನು ಪರ್ಟಿಕ್ಯುಲರ್ ಓದ್ತೀರ. ಯಾವುದಾದ್ರೂ ಒಂದು ಸಬ್ಜೆಕ್ಟನ್ನು ಪರ್ಟಿಕ್ಯುಲರ್ ಓದ್ತೀರ. ಆವಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಇಷ್ಟು ಸಬ್ಜೆಕ್ಟ್ಗಳು ಸ್ವಲ್ಪ 4 ಚಾಪ್ಟ್ರು ಅಥವಾ 2 ಚಾಪ್ಟ್ರು, 1 ಚಾಪ್ಟ್ರು, 3 ಚಾಪ್ಟ್ರು, 5 ಚಾಪ್ಟ್ರು ಆ ಥರ ಇರ್ತಿದ್ರು. ಬಟ್ ನೀವು ಕಾಲೇಜ್ಗೆ ಎಂಟರ್ ಆದ ತಕ್ಷಣ ಏನಾಗಿರುತ್ತೆ, ನಿಮಗೆ ಒಂದೊಂದು ಸಬ್ಜೆಕ್ಟು ಪರ್ಟಿಕ್ಯುಲರ್ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಅಂತ. ಈ ಎಕನಾಮಿಕ್ಸಲ್ಲಿ ನೀವು ಫಸ್ಟ್ ಇಯರ್ ಕಾಮರ್ಸಲ್ಲಿ ಎಕನಾಮಿಕ್ಸಲ್ಲಿ ಓಕೆ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಎಕನಾಮಿಕ್ಸ್. ಓಕೆ, ಎಕನಾಮಿಕ್ಸ್ ಫಸ್ಟ್ ಇಯರ್ ಅಲ್ಲಿ ನಿಮಗೆ 2 ಪಾರ್ಟ್ ಬರುತ್ತೆ. ಒಂದು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್, ಓಕೆ, ಒಂದು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್, ಇನ್ನೊಂದು ಇಂಡಿಯನ್ ಎಕಾನಮಿ. ಇನ್ನೊಂದು ಇಂಡಿಯನ್ ಎಕಾನಮಿ. 2 ಪಾರ್ಟ್ ಇದೆ. ಸ್ಟ್ಯಾಟಿಸ್ಟಿಕ್ ಫಾರ್ ಎಕಾನಮಿ, ಇಂಡಿಯನ್ ಎಕಾನಮಿ, 2 ಪಾರ್ಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೋದ್ರೆ ನೀವು ಅದರಲ್ಲಿ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ 2 ಪಾರ್ಟ್ ಇದೆ. ಓಕೆ, ಬಟ್ ಎಕನಾಮಿಕ್ಸ್ ಅನ್ನೋದು, ಅರ್ಥಶಾಸ್ತ್ರ ಅನ್ನೋದು ಡೆಡ್ ಈಸಿ, ಬಟ್ ತಿಳ್ಕೋಬೇಕು, ವೆರಿ ಈಸಿ. ಓಕೆ, ಎಕನಾಮಿಕ್ಸ್ ಏನಿದು, ಎಕನಾಮಿಕ್ಸ್ ಅಂದರೆ ಏನು, ಎಕನಾಮಿಕ್ಸ್ ಫಾದರ್ ಅಂದರೆ ಏನು, ಯಾರು ಅಂತ ಕೇಳಿದ್ರೆ, ಹೂ ಇಸ್ ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಆಡಮ್ ಸ್ಮಿತ್ ಅಲ್ವಾ? ಫಾದರ್ ಆಫ್ ಎಕನಾಮಿಕ್ಸ್ ಆಡಮ್ ಸ್ಮಿತ್. ಓಕೆ, ಈಗ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಮತ್ತು ಇಂಡಿಯನ್ ಎಕಾನಮಿಲಿ ಎಷ್ಟೆಷ್ಟು ಚಾಪ್ಟರ್ಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ, ಆಯ್ತಾ? ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ 9 ಚಾಪ್ಟರ್ ಇದೆ, ಇಂಡಿಯನ್ ಎಕಾನಮಿಲಿ 10 ಚಾಪ್ಟರ್ ಇದೆ. ಬಟ್ ಎಲ್ಲ ಚಾಪ್ಟರ್ಗಳು ಡೆಡ್ ಈಸಿ, ಬಟ್ ಹೆಂಗೆ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅಪಾನ್ ಯು. ಬಟ್ ಎಕನಾಮಿಕ್ಸ್ ಸೂಪರ್ ಈಸಿ, ಬಟ್ ಹೆಂಗೆ ಓದ್ತೀರಾ ಅನ್ನೋದಕ್ಕೆ ನಿಮ್ಮ ಮೇಲೆ ಬಿಟ್ಟು. ಓಕೆ, ಬಟ್ ಒಂದು ತಿಳ್ಕೊಳ್ಳಿ, ನೀವು ಏನೇ ಓದಿದ್ರು ಪರ್ಫೆಕ್ಟಾಗಿ ಓದಿ. ಸೈನ್ಸ್ ಆದರೂ ತಗೊಳ್ಳಿ, ಕಾಮರ್ಸ್ ಆದರೂ ತಗೊಳ್ಳಿ, ಆರ್ಟ್ಸ್ ಆದರೂ ತಗೊಳ್ಳಿ, ಏನೇ ಓದಿದ್ರು ಪರ್ಫೆಕ್ಟಾಗಿ ಓದಿ. ಯಾವುದೇ CET ಎಕ್ಸಾಮಲ್ಲಿ NCERT ಬುಕ್ಕಿಂದ ನಿಮಗೆ ಪರ್ಟಿಕ್ಯುಲರ್ ಕ್ವಶನ್ಸ್ಗಳು ಬಂದೇ ಬರ್ತವೆ. ಓಕೆ, ದಯವಿಟ್ಟು ಏನೇ ಓದಿದ್ರು ಪರ್ಫೆಕ್ಟಾಗಿ ಓದಿ. ಓಕೆ, ಫಸ್ಟ್ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್. ಈ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ ಇದೆ? 9 ಚಾಪ್ಟರ್ ಇದೆ. ಯಾವ್ದು ತಿಳ್ಕೊಳ್ಳೋಣ. ಫಸ್ಟ್ ಇಂಟ್ರಡಕ್ಷನ್. ಇದರಲ್ಲಿ ಇಂಟ್ರಡಕ್ಷನ್. ಓಕೆ, ಹಾಗಂದ್ರೆ ಏನು ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಇಂಟ್ರಡಕ್ಷನ್ ಅಂತಂದ್ರೆ ಏನು? ಇದರಲ್ಲಿ ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಈ ತರ ಬರುತ್ತೆ ಇಂಟ್ರಡಕ್ಷನ್. ಓಕೆ, ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್. ಯಾವುದರಲ್ಲಿ? ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್ ಕ್ಲಾಸ್. ಯಾವುದು? ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ಏನೇನು ಬರುತ್ತೆ? ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಕನ್ಸಂಪ್ಷನ್ ಅಂದ್ರೆ ಕನ್ಸ್ಯೂಮ್ ಮಾಡಬೇಕು ನಾವು, ಆಯ್ತಾ? ಪ್ರೊಡಕ್ಷನ್ ಅಂದ್ರೆ ಪ್ರಾಡಕ್ಟ್, ಅಗ್ರಿಕಲ್ಚರ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲ ಏನು ಮಾಡ್ತೀವಿ? ಉತ್ಪಾದನೆ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್, ಯಾರಿಗೆ ಬೇಕು ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇವು 3 ಇದಕ್ಕೆ ಸಂಬಂಧಪಟ್ಟಂಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಏನಾಗುತ್ತೆ ಮೊದಲನೇ ಚಾಪ್ಟರ್ ಅಲ್ಲಿ ನಿಮಗೆ ಬರುತ್ತೆ. ಮೊದಲನೇ ಚಾಪ್ಟರ್ ಅಲ್ಲಿ ಕನ್ಸಂಪ್ಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಸ್ಟ್ಯಾಟಿಸ್ಟಿಕ್ ಮೊದಲನೇ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಎರಡನೇ ಚಾಪ್ಟರ್. ನಾನು ಫುಲ್ ಎಲ್ಲ ಚಾಪ್ಟರ್ಗಳು ಹೈಲೈಟ್ಸ್ ಹೇಳ್ತಾ ಇದ್ದೀನಿ, ಇನ್ ಡೆಪ್ತ್ ಏನೇ ಹೇಳ್ತಿಲ್ಲ. ವೆರಿ ಇಂಪಾರ್ಟೆಂಟ್ ಏನೇನಿರುತ್ತೋ ಅದ್ರ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಎರಡನೇ ಚಾಪ್ಟರ್. ಎರಡನೇ ಚಾಪ್ಟರ್ ಏನಂತಂದ್ರೆ ಕಲೆಕ್ಷನ್ ಆಫ್ ಡೇಟಾ. ಎರಡನೇ ಚಾಪ್ಟರ್ ಏನಂತಂದ್ರೆ ಕಲೆಕ್ಷನ್ ಆಫ್ ಡೇಟಾ. ಕಲೆಕ್ಷನ್ ಆಫ್ ಡೇಟಾ ಎರಡನೇ ಚಾಪ್ಟರ್. ಓಕೆ, ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅಲ್ಲಿ ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಈ ತರ ಬರುತ್ತೆ. ಯಾವ್ಯಾವ ತರ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ಗಳಿದೆಯೋ ಇದಕ್ಕೆ ಸಂಬಂಧಪಟ್ಟಾಗೆ ಮೊದಲನೇ ಚಾಪ್ಟರ್ ಬರುತ್ತೆ. ಎರಡನೇದರಲ್ಲಿ ಕಲೆಕ್ಷನ್ ಆಫ್ ಡೇಟಾ. ಯಾವ ತರ ಕಲೆಕ್ಷನ್ ಡೇಟಾ? ಒಂದು ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ ಅಂತ. ಓಕೆ, ಇದರಲ್ಲಿ ಪ್ರೈಮರಿ ಡೇಟಾ,
ಇನ್ನೊಂದು ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಡೈರೆಕ್ಟ್ ಫೇಸ್ ಟು ಫೇಸ್ ಆ ಥರ ನಾವು ಕಲೆಕ್ಟ್ ಮಾಡೋಕ್ಕೆ ಡೈರೆಕ್ಟ್ ಅಲ್ಲಿ ಕಲೆಕ್ಟ್ ಮಾಡೋಕ್ಕೆ ಪ್ರೈಮರಿ ಡೇಟಾ ಅಂತ ಕರಿತೀವಿ. ಇಂಟರ್ವ್ಯೂ, ಫೋನ್ ಕಾಲ್, ಮೇಲ್ಸ್, ಈ ಡೈರೆಕ್ಟಾಗಿ ನಾವು ಕನೆಕ್ಟ್ ಮಾಡೋಕ್ಕೆ ಅದನ್ನ ನಾವೇನಂತ ಕರಿತೀವಿ, ಪ್ರೈಮರಿ ಡೇಟಾ ಅಂತ ಕರಿತೀವಿ. ಅದೇ ಸೆಕೆಂಡರಿ ಡೇಟಾ ಅಂದರೆ ಆಲ್ರೆಡಿ ಕಲೆಕ್ಟ್ ಆಗಿರುವಂತಹ ಡೇಟಾವನ್ನು ನಾವು ತಗೊಳ್ಳೋದಕ್ಕೆ ಅದನ್ನ ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಕಲೆಕ್ಷನ್ ಆಫ್ ಡೇಟಾದಲ್ಲಿ ಎರಡು ಥರ ಇರುತ್ತೆ, ಎರಡು ಟೈಪ್ ಇರುತ್ತೆ. ಒಂದು ಪ್ರೈಮರಿ ಡೇಟಾ, ಇನ್ನೊಂದು ಸೆಕೆಂಡರಿ ಡೇಟಾ. ನೋಡಿ, ನಾನು ಮೊದಲೇ ಹೇಳಿದ್ದೀನಿ, ಇದು ಯಾವ ಎಕನಾಮಿಕ್ಸು? ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್, ಬರೀ ಸ್ಟ್ಯಾಟಿಸ್ಟಿಕ್ ಡೇಟಾಗಳು. ಓಕೆ, ಇದು ಪ್ರೈಮರಿ ಡೇಟಾ ಡೆಡ್ ಈಸಿ, ಬಟ್ ನೋಡ್ಕೋಬೇಕು ಅಷ್ಟೇ. ಓಕೆ, ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಇದು ನಾವು ಡೈರೆಕ್ಟ್ ಮೀಟ್ ಮಾಡಬೇಕು. ಇಂಟರ್ವ್ಯೂ, ಮೇಲ್ ಆ ಥರ ಇರೋದು. ಓಕೆ, ಫೋನ್ ಕಾಲ್ಸ್ ಇದು ಮಾಡೋದಕ್ಕೆ ನಾವು ಪ್ರೈಮರಿ ಡೇಟಾ ಅಂತ ಕರೀತೀವಿ. ಸೆಕೆಂಡರಿ ಡೇಟಾ ಅಂದರೆ ಆಲ್ರೆಡಿ ವಿ ಆರ್ ಕಲೆಕ್ಟೆಡ್ ಇರೋದನ್ನ ನಾವೇನು ಮಾಡ್ತೀವಿ ಮತ್ತೆ ಕಲೆಕ್ಟ್ ಮಾಡೋದಕ್ಕೆ ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಓಕೆ, ಇದರಲ್ಲಿ ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಕಲೆಕ್ಷನ್ ಆಫ್ ಡೇಟಾ, ಎರಡನೇ ಚಾಪ್ಟರ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಆರ್ಗನೈಸೇಷನ್ ಆಫ್ ಡೇಟಾ. ಆರ್ಗನೈಸೇಷನ್ ಆಫ್ ಡೇಟಾ, ಥರ್ಡ್ ಚಾಪ್ಟರ್. ಏನದು ಅಂತಂದ್ರೆ ಸಿಂಪಲ್. ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಇಂಟ್ರಡಕ್ಷನ್, ಸ್ಟ್ಯಾಟಿಸ್ಟಿಕಲ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಇಂಟ್ರಡಕ್ಷನ್. ನೆಕ್ಸ್ಟ್ ಕಲೆಕ್ಷನ್ ಆಫ್ ಡೇಟಾ, ಪ್ರೈಮರಿ ಮತ್ತೆ ಸೆಕೆಂಡರಿ. ಆರ್ಗನೈಸೇಷನ್ ಆಫ್ ಡೇಟಾ, ಇದರಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳಿದೆ. ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ, ಇಲ್ಲಿ ನಿಮಗೆ ಇಲ್ಲಿ ಒಂದು ಲೆಕ್ಕ ಕೊಟ್ಟಿರ್ತಾರೆ. ಸಿಂಪಲ್ ಯಾವ ತರ? ಪ್ರಿಪೇರ್ a frequency distribution by inclusive method taking a class interval of 5 from the following data. Okay, ಹಿಂಗೆ ಕೊಟ್ಟಿರ್ತಾರೆ. ಇದರಲ್ಲಿ 3, 6, 9, 18, 16, 14, 12, 11, 7, 8, 9, 11, 21, 23, 22, 16, 24. ಯಾವುದು? ಆರ್ಗನೈಸ್ ಮಾಡೋದು, ಆರ್ಗನೈಸ್ ಡೇಟಾ, ಆರ್ಗನೈಸೇಷನ್ ಆಫ್ ಡೇಟಾ. Prepare a frequency distribution by inclusive method taking a class interval of 5 from the following data: 3, 6, 9, 18, 16, 14, 12, 11, 7, 8, 9, 11, 21, 23, 22, 16, 24. ಸೊ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ 5 ಕ್ಲಾಸ್ ಇಂಟರ್ವಲ್ 5. ಓಕೆ, 5 ನೀವೇನು ಮಾಡ್ಕೋಬೇಕಂದ್ರೆ ಕ್ಲಾಸ್ ಇಂಟರ್ವಲ್, CI ಅಂದ್ರೆ ಕ್ಲಾಸ್ ಇಂಟರ್ವಲ್. ಹೈಯೆಸ್ಟ್ ಎಷ್ಟಿದೆ ನೋಡಿ. ಫಸ್ಟ್ ಹೈಯೆಸ್ಟ್ ಎಷ್ಟು? 24 ಹೈಯೆಸ್ಟ್ ಇದೆ. ಓಕೆನಾ? 24 ಎಷ್ಟು. ಸೊ ನೀವೇನು ಮಾಡಬೇಕು ಅವಾಗ 0 to 5. ಓಕೆ, ನೆಕ್ಸ್ಟ್ 6 to 10, 11 to 15. ಓಕೆ, ನೆಕ್ಸ್ಟ್ 16 to 20, next 21 to 25. ಓಕೆ, ಕ್ಲಾಸ್ ಇಂಟರ್ವಲ್ ಈ ತರ ಬರಬೇಕು. ನೆಕ್ಸ್ಟ್ ಅಬ್ಸರ್ವೇಷನ್.
observation. Next, tally mark. Next, frequency. ಅಲ್ವಾ? ಒಂದು CI ಕ್ಲಾಸ್ ಇಂಟರ್ವಲ್, ಅಬ್ಸರ್ವೇಷನ್, ಟ್ಯಾಲಿ, ಫ್ರೀಕ್ವೆನ್ಸಿ. ಸೊ ಇವಾಗ ಏನು ಮಾಡ್ತೀರಾ ನೀವು ಅಂತಂದ್ರೆ, ಫಸ್ಟ್ 0 to 5 ಎಷ್ಟು ಸಂಖ್ಯೆ ಇದೆ ನೋಡಿ, ಡೇಟಾ ಕೊಟ್ಟಿರೋದು ಎಷ್ಟಿದೆ ಇಲ್ಲಿ ನೋಡಿ, 3, ಇಲ್ಲೆಲ್ಲೂ ಇಲ್ಲ. ಓಕೆನಾ? ಸೊ ಹ್ಯಾವ್ ಟು ಪುಟ್ 3. 0 to 5 ಇರುವಂತದ್ದು ಡೇಟಾ ಎಷ್ಟಿದೆ? ಬರೀ 3 ಇದೆ. ನೆಕ್ಸ್ಟ್ 6 to 10 ಕೌಂಟ್ ಮಾಡಿ ನೋಡಿ, 6 ಇದೆ. ನೆಕ್ಸ್ಟ್ 9 ಇದೆ. ನೆಕ್ಸ್ಟ್ 7 ಇದೆ. ನೆಕ್ಸ್ಟ್ 8 ಇದೆ. ನೆಕ್ಸ್ಟ್ ಎಷ್ಟಿದೆ? 9. 2 ಸಲ ಬಂದಿದೆ, ಇಲ್ಲೂ 9 ಒಂದು ಸಲ ಬಂದಿದೆ, ಇಲ್ಲೂ 9 ಒಂದು ಸಲ ಬಂದಿದೆ. ಸೊ ನೋ ಪ್ರಾಬ್ಲಮ್. ಬಟ್ ಎಷ್ಟು ಸಲ ಬಂದಿದ್ರು ಅಷ್ಟು ಸಲ ನೀವು ಇನ್ಪುಟ್ ಮಾಡಬೇಕು. ಓಕೆನಾ? ಇದು ಅಬ್ಸರ್ವೇಷನ್ ಆಯ್ತಾ. ನೆಕ್ಸ್ಟ್ 11 to 15. 11 to 15 ಥಿಂಕ್ ಮಾಡಿ ನೋಡಿ, ಇಲ್ಲಿಂದ 14. ಓಕೆ. ನೆಕ್ಸ್ಟ್ 12. ಓಕೆ. ನೆಕ್ಸ್ಟ್ 11. ಓಕೆ. ನೆಕ್ಸ್ಟ್ 11. ಓಕೆ. ಇನ್ನೆಲ್ಲೂ ಇಲ್ಲ ನಂಬರ್ಸ್. ಸೊ 11 to 15. ನೆಕ್ಸ್ಟ್ 16 to 20. ಅದರ ಒಳಗಿರುವಂತಹ ಡೇಟಾ, ಅಲ್ಲಿ ಕೊಟ್ಟಿರುವಂತಹ ಡೇಟಾ, ಅದರ ಒಳಗಿರುವಂತಹ ನಂಬರ್ಸ್ ಯಾವಿವೆ ಅನ್ನೋದು. 16 to 20. ನೆಕ್ಸ್ಟ್ ನೋಡಿ 18 ಇದೆ. ಓಕೆ. ನೆಕ್ಸ್ಟ್ 16 ಇದೆ. ಓಕೆ. ನೆಕ್ಸ್ಟ್ 16 ಇದೆ, ಆಸ್ ಇಟ್ ಇಸ್ 16. ಓಕೆ. ಇದು ಅಬ್ಸರ್ವೇಷನ್. ಇನ್ನೊಂದು 21 to 25. 21 to 25 ನೋಡಿ, ಫಸ್ಟ್ ನೋಡಿ ಎಷ್ಟಿದೆ? 21 ಇದೆ. ಓಕೆ. ನೆಕ್ಸ್ಟ್ 23 ಇದೆ. ಓಕೆ. ನೆಕ್ಸ್ಟ್ 22 ಇದೆ. ಓಕೆ. ನೆಕ್ಸ್ಟ್ 24. ಸರಿನಾ? ಯಾವ ನಂಬರ್ಸ್ ಬಿಟ್ಟು? ಸೊ 0 to 5 3 ಬರುತ್ತೆ, ಅಷ್ಟೇ ನಂಬರ್ ಬರೋದು. 6 to 10 6, 9, 7, 8, 9 ಆರ್ಡರ್ ಪ್ರಕಾರ ಬರ್ಬೋದು. ನೆಕ್ಸ್ಟ್ 11 to 15 14, 12, 11, 11 ಇದೆ. ಓಕೆ. 16 to 20 18, 16, 16 ಇದೆ. 21 to 25 21, 23, 22, 24. ಸೊ ಇವಾಗ ಟ್ಯಾಲಿ ಮಾಡಬೇಕು. ಯಾವ ತರ ಟ್ಯಾಲಿ ಮಾಡಬೇಕು? ನೀವು ನಂಬರ್ಸ್ ನೋಡ್ಕೊಳ್ಳಿ. ಎಷ್ಟಿದೆ? 1. ಓಕೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ? 1 2 3 4 5. 1 2 3 4 5 ಹಿಂಗೆ ಮಾಡಿ. 5 ಇದೆ. 1 2 3 4 5 5 ಹಿಂಗೆ. ಓಕೆ. ನೆಕ್ಸ್ಟ್ ಎಷ್ಟಿದೆ? 1 2 3 4. ನೆಕ್ಸ್ಟ್ 1 2 3. ನೆಕ್ಸ್ಟ್ ಎಷ್ಟಿದೆ? 4 ಇದೆ. 1 2 3 4. ಓಕೆ. ಇವಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 1. ಎಷ್ಟಿದೆ? 5 4 3 4. ಇದು ಆರ್ಗನೈಸೇಷನ್ ಆಫ್ ಡೇಟಾ. ಓಕೆನಾ? ಡೆಪ್ತ್ ಆಗಿದ್ದಾಗ ನಾನು ಅದು ಹೇಳ್ಕೊಡ್ತೀನಿ. ಇಷ್ಟೇ. ಕ್ಲಾಸ್ ಇಂಟರ್ವಲ್, ಅಬ್ಸರ್ವೇಷನ್, ಟ್ಯಾಲಿ ಮಾರ್ಕ್, ಫ್ರೀಕ್ವೆನ್ಸಿ ಎಷ್ಟು ಕಂಡುಹಿಡಿದಿದ್ದು? ಆರ್ಗನೈಸೇಷನ್. ಇಲ್ಲಿ 0 to 5 ಎಷ್ಟಿದೆ? 6 to 10 ಎಷ್ಟಿದೆ? 11 to 15 ಎಷ್ಟಿದೆ? ನೆಕ್ಸ್ಟ್ 16 to 20 ಎಷ್ಟಿದೆ? 21 to 25 ಎಷ್ಟಿದೆ? ಅದರಲ್ಲಿ ಟ್ಯಾಲಿ ಎಷ್ಟಿದೆ ಮಾಡಿಕೊಂಡು ಫ್ರೀಕ್ವೆನ್ಸಿ ಮಾಡ್ಕೊಂಡು, ಇದು ಆರ್ಗನೈಸೇಷನ್ ಆಫ್ ಡೇಟಾ. ಈಸಿ. ಓಕೆ. ಇದನ್ನ ನಾವು ಏನಂತ ಕರಿತೀವಿ? ಆರ್ಗನೈಸೇಷನ್ ಆಫ್ ಡೇಟಾ. ಓಕೆ. ನೆಕ್ಸ್ಟ್ ಚಾಪ್ಟರ್ ಪ್ರೆಸೆಂಟೇಷನ್ ಆಫ್ ಡೇಟಾ, 4ನೇ ಚಾಪ್ಟರ್. ಓಕೆ. ನೆಕ್ಸ್ಟ್ ಚಾಪ್ಟರ್ ಏನು? ಪ್ರೆಸೆಂಟೇಷನ್ ಆಫ್ ಡೇಟಾ, 4ನೇ ಚಾಪ್ಟರ್. ಪ್ರೆಸೆಂಟೇಷನ್ ಆಫ್ ಡೇಟಾ. ಓಕೆ. 4ನೇ ಚಾಪ್ಟರ್ ಇದು. ಯಾವುದು? ಫಸ್ಟ್ ಇದರಲ್ಲಿ ಇಂಟ್ರಡಕ್ಷನ್ ಆಯಿತು, ಕಲೆಕ್ಷನ್ ಆಫ್ ಡೇಟಾ ಆಯಿತು, ಆರ್ಗನೈಸೇಷನ್ ಆಫ್ ಡೇಟಾ ಆಯಿತು, ಪ್ರೆಸೆಂಟೇಷನ್ ಆಫ್ ಡೇಟಾ. ಇದರಲ್ಲಿ ನಿಮಗೆ ಟೇಬಲ್ ನಂಬರು, ಅದ್ರ ನೋಟ್, ಸಿಂಪಲ್ ಎಷ್ಟು ಬರುತ್ತೆ ಅಂದರೆ ಸಿಂಗಲ್ ಲೈನ್
ಡಬಲ್ ಲೈನ್, ಇದರಲ್ಲಿ ಯಾವ್ದ್ರಲ್ಲಿ ಪ್ರೆಸೆಂಟೇಷನ್ ಆಫ್ ಡೇಟಾದಲ್ಲಿ ಸಿಂಗಲ್ ಲೈನ್, ಓಕೆ, ಡಬಲ್ ಲೈನ್, ಸಿಂಗಲ್ ಬಾರ್, ಓಕೆ, ಡಬಲ್ ಬಾರ್, ಪೈ ಚಾರ್ಟ್. ಇಷ್ಟೇ ಇದರಲ್ಲಿ ಪ್ರೆಸೆಂಟೇಷನ್ ಆಫ್ ಡೇಟಾದಲ್ಲಿ ನಾವು ಆರ್ಗನೈಸೇಷನ್ ಆಫ್ ಡೇಟಾನ ತಗೊಂಡಿರೋದ್ರಲ್ಲಿ ಆರ್ಗನೈಸೇಷನ್ ಆಫ್ ಡೇಟಾದಲ್ಲಿ ಪ್ರೆಸೆಂಟ್ ಮಾಡೋದು ಅಂದ್ರೆ ಥ್ರೂ ಡ್ರಾ ಮೂಲಕ ಪ್ರೆಸೆಂಟ್ ಮಾಡೋದು. ಫಸ್ಟ್ ಇಂಟ್ರಡಕ್ಷನ್, ಯಾವುದೇ ಒಂದು ಫಸ್ಟ್ ಹೆಂಗೆ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ಲಿ ಫಸ್ಟ್ ಪ್ರಾಬ್ಲಮ್ಸ್ ಅನ್ನ ನಾವು ನೋಡ್ತೀವಿ, ಐಡೆಂಟಿಫೈ ಮಾಡ್ತೀವಿ. ಆ ಪ್ರಾಬ್ಲಮ್ಗೆ ನಾವು ಇಂಟ್ರಡಕ್ಷನ್ ಅನ್ನ ಕೊಡ್ತೀವಿ. ಓಕೆ, ಆ ಪ್ರಾಬ್ಲಮ್ಗೆ ನಾವು ಏನು ಮಾಡ್ತೀವಿ, ಇಂಟ್ರಡಕ್ಷನ್ ಅನ್ನ ಕೊಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಕಲೆಕ್ಷನ್ ಆಫ್ ಡೇಟಾದಲ್ಲಿ ಆ ಪ್ರಾಬ್ಲಮ್ಮು ಏನಾಗಿದೆ ಅನ್ನೋದನ್ನ ನಾವು ಏನು ಮಾಡ್ತೀವಿ, ಪ್ರೈಮರಿ ಡೇಟಾವನ್ನು ತಗೋತೀವಿ, ಆಮೇಲೆ ಸೆಕೆಂಡರಿ ಡೇಟಾವನ್ನು ತಗೋತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಗ್ರಾಮೀಣ ಮಟ್ಟದಲ್ಲಿ ಇನ್ಫ್ರಾಸ್ಟ್ರಕ್ಚರ್, ಓಕೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಫಸ್ಟ್ ಇಂಟ್ರಡಕ್ಷನ್ ಅನ್ನ ಕೊಡ್ತೀವಿ ರೂರಲ್ ಏರಿಯಾದಲ್ಲಿ. ಆದರೆ ಕಲೆಕ್ಷನ್ ಆಫ್ ಡೇಟಾದಲ್ಲಿ ನಾವೇ ಹೋಗ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿದೆಯಾ ಅಂತ ಹಳ್ಳಿಗಳಿಗೆ ನಾವು ಪ್ರೈಮರಿ ಡೇಟಾ. ಸೆಕೆಂಡರಿ ಡೇಟಾ ಅಂದ್ರೆ ಆಲ್ರೆಡಿ ಕಲೆಕ್ಟ್ ಆಗಿರೋದನ್ನ ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಆಮೇಲೆ ನಾವು ಏನ್ ಮಾಡ್ತೀವಿ, ಆ ಡೇಟಾವನ್ನ ಆರ್ಗನೈಸೇಷನ್ ಮಾಡ್ಕೊತೀವಿ. ಈಗ ಮಾಡಿದ್ನಲ್ಲ ನಾನು ಆ ಥರ ಆರ್ಗನೈಸೇಷನ್ ಮಾಡ್ಕೊತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದನ್ನ ನಾವು ಡ್ರಾ ಮೂಲಕ ಪ್ರೆಸೆಂಟ್ ಮಾಡ್ತೀವಿ. ಸಿಂಗಲ್ ಲೈನ್, ಡಬಲ್ ಲೈನ್, ಸಿಂಗಲ್ ಬಾರ್, ಡಬಲ್ ಬಾರ್, ಪೈ ಚಾರ್ಟ್. ಓಕೆ, ಇದ್ರ ಮೂಲಕ ಏನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ. ಇದು ಪ್ರೆಸೆಂಟೇಷನ್ ಆಫ್ ಡೇಟಾ. ಇದರಲ್ಲಿ ನಿಮಗೆ ಏನಾಗಿರುತ್ತೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಯಾವುದು ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಹೇಳಿದ್ನಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಇದರಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ನೆಕ್ಸ್ಟ್ ಚಾಪ್ಟರ್, ಓಕೆ, ನೆಕ್ಸ್ಟ್ ಚಾಪ್ಟರ್ measures of central tendency. ವೆರಿ ಡೆಡ್ ಈಸಿ, ಆದ್ರೂ ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಇದರಲ್ಲಿ 3 ಪಾರ್ಟ್ಸ್ ಬರುತ್ತೆ. ಯಾವ್ದು, ಮೀನ್, ಓಕೆ, ಮೀಡಿಯನ್, ಮೋಡ್. 3 ಪಾರ್ಟ್ಸ್ ಬರುತ್ತೆ. ಓಕೆ, ಫಸ್ಟ್ ಇಂಟ್ರಡಕ್ಷನ್, ನೆಕ್ಸ್ಟ್ ಕಲೆಕ್ಷನ್ ಆಫ್ ಡೇಟಾ, ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಡೇಟಾ, ಪ್ರೆಸೆಂಟೇಷನ್ ಆಫ್ ಡೇಟಾ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಇದರಲ್ಲಿ 3 ಬರುತ್ತೆ, ಒಂದು ಮೀನ್, ಮೀಡಿಯನ್, ಮೋಡ್. ಫಾರ್ ಎಕ್ಸಾಂಪಲ್ ಮೀನಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮೀನಲ್ಲಿ ಪಾಕೆಟ್ ಮನಿ ಆಫ್ 8 ಸ್ಟೂಡೆಂಟ್ಸ್, ಓಕೆ, rupees ಅಲ್ಲಿ ಎಷ್ಟು, 6, 12, 18, 24, 30, 36, 42 and 48 ಈ ತರ ಇರ್ತಾರೆ. ಇದನ್ನ ನಾವು ಮೀನ್ ಕಂಡುಹಿಡಿಯೋದು ಹೆಂಗೆ, ಯಾವ ತರ ಕಂಡುಹಿಡಿತೀವಿ ಅಂದ್ರೆ ಇದ್ರ ಫಾರ್ಮುಲಾ x ಸಿಗ್ಮಾ x n ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ನಂಬರ್ ಆಫ್ ಅಬ್ಸರ್ವೇಷನ್, ನಂಬರ್ ಆಫ್ ಡೇಟಾ, ನಂಬರ್ ಆಫ್ ಅಬ್ಸರ್ವೇಷನ್ 1 2 3 4 5 6 7 8 ಇದೆ. ಸೊ ಅವಾಗ ಏನ್ ಮಾಡ್ತೀರಾ, ಇದನ್ನ ಫುಲ್ ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ, 216 ಬರುತ್ತೆ, ಡಿವೈಡ್ ಬೈ 8. 216 ಡಿವೈಡ್ ಬೈ 8 ಎಷ್ಟು ಬರುತ್ತೋ 27. ಇದನ್ನ ನಾವು ಮೀನ್ ಅಂತ ಕರಿತೀವಿ. ಮೀನ್ 8 ಸ್ಟೂಡೆಂಟ್ಸ್ ಇದ್ದಾರೆ, ಅದರ ರುಪೀಸ್ಗಳನ್ನ ಕೊಟ್ಟಿದ್ದಾರೆ, ಪ್ಯಾಕೆಟ್ ಮನಿ ರುಪೀಸ್ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಟೋಟಲ್ ಮಾಡಿ 8 ಇಂದ ಡಿವೈಡ್ ಮಾಡಿದ್ರೆ 27 ಬರುತ್ತೆ. ಇದು ಮೀನ್. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಮೀಡಿಯನ್ 10, 20, 30, 35, 38. ಮೀಡಿಯನ್ ಅಂದ್ರೆ ಮಧ್ಯ, ಇನ್ ಬಿಟ್ವೀನ್ ಅಂತ. ಇಲ್ಲಿ ನೋಡಿ 10, 10 2 ಪೇರ್, 35, 38 2 ಪೇರ್, ಬಿಟ್ವೀನ್ ಮೀಡಿಯನ್. ಓಕೆ, ಮೀನ್ ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾ
ಓಕೆ, ಟೋಟಲ್ ಮಾಡಿ ಅದೇನು ನಂಬರ್ ಆಫ್ ಅಬ್ಸರ್ವೇಷನ್ ಏನು ಕೊಟ್ಟಿರ್ತಾರೋ ಅದರಿಂದ ನಾವು ಡಿವೈಡ್ ಮಾಡಿದ್ರೆ ಬರುವಂತಹ ವ್ಯಾಲ್ಯೂನೇ ಮೀನ್. ನೆಕ್ಸ್ಟ್ ಮೀಡಿಯನ್, ಇನ್ ಬಿಟ್ವೀನ್ ಏನಿದೆ ಅದು ಮೀಡಿಯನ್. ಮೋಡ್ ಅಂದ್ರೆ ಮೋಡ್ ಹೆಂಗಿರುತ್ತೆ ಅಂದ್ರೆ 8, 10, 6, 4, 12, 10, 8, 10, 18, 16, 10, 18. ಓಕೆ, ಜಾಸ್ತಿ ಯಾವುದು ನಂಬರ್ ಯೂಸ್ ಆಗಿದೆ ಅದು ಮೋಡ್. ಅಂದ್ರೆ ನೋಡಿ 10 1 2 3 4 5 6. ಸೊ ಇದನ್ನ ನಾವು ಮೋಡ್ ಅಂತ ಕರಿತೀವಿ. ಅತಿ ಹೆಚ್ಚು ಬಾರಿ ಯೂಸ್ ಮಾಡೋದಕ್ಕೆ ನಾವು ಮೋಡ್ ಅಂತ ಕರಿತೀವಿ. ಇಲ್ಲಿ ಮೀನಲ್ಲಿ ನಿಮ್ಗೆ ಏನಾಗಿರುತ್ತೆ, ಟೋಟಲ್ ಅಬ್ಸರ್ವೇಷನ್ ಇದ್ದು ಅದರಿಂದ 8 ಸ್ಟೂಡೆಂಟ್ಸ್ ಡಿವೈಡ್ ಮಾಡಿದ್ರೆ ಇದು ಮೀನ್ ಬರುತ್ತೆ. ಮೀಡಿಯನ್ ಇನ್ ಬಿಟ್ವೀನ್. ಮೋಡ್ ಏನಾಗಿರುತ್ತೆ, ಜಾಸ್ತಿ ಯೂಸ್ ಮಾಡು ನಂಬರ್ಸ್ ಇರುತ್ತಲ್ಲ, ಜಾಸ್ತಿ ನಂಬರ್ ಇರುವಂತಹ ಡೇಟಾವನ್ನ ನಾವೇನ್ ಮಾಡ್ತೀವಿ, ಮೋಡ್ ಅಂತ ಕರಿತೀವಿ. ಇದು ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಓಕೆನಾ, ವೆರಿ ಇಂಪಾರ್ಟೆಂಟು. ಡೆಪ್ತ್ ಆಗಿ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ತೀನಿ, ಇನ್ನೊಂದು ಕ್ಲಾಸಲ್ಲಿ. ಓಕೆನಾ, ನೆಕ್ಸ್ಟ್ ಚಾಪ್ಟರ್. ಬಟ್ ಈಸಿ, ನೀವು ಹೆಂಗೆ ತಗೋತೀರಾ, ಹೆಂಗೆ ಕಲಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್, measures of dispersion. Measures of dispersion. Okay, first introduction ಆಯಿತು, collection of data ಆಯಿತು, organization of data ಆಯಿತು, next presentation of data ಆಯಿತು, next measures of central tendency ಆಯಿತು, next measures of dispersion. ಇದರಲ್ಲಿ ಸಿಂಪಲ್ ಅಷ್ಟೇ, ಡಿವಿಯೇಷನ್, ಮೀನ್ ಡಿವಿಯೇಷನ್, ಆಮೇಲೆ ಕ್ವಾರ್ಟೈಲ್, ರೇಂಜ್, ಈ ತರ. ಇದು ವೆರಿ ಈಸಿ. ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಲ್ಲಿ ಕ್ವಾರ್ಟೈಲ್, ಮೀನ್ ಡಿವಿಯೇಷನ್, ಓಕೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಇದರಲ್ಲಿ ನಿಮಗೆ ಈ ತರ ಲೆಕ್ಕಗಳು ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕ್ವಾರ್ಟೈಲ್, ರೇಂಜ್. ಓಕೆ, ಈ ತರ ನಿಮಗೆ ಈ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಲ್ಲಿ ನಿಮಗೆ ಈ ತರ ಲೆಕ್ಕಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್, correlations. 7th chapter, correlations. ಓಕೆ, ಇದು ಹೆಂಗೆ ಅಂದ್ರೆ ಸ್ಕ್ಯಾಟರ್ ಡಯಾಗ್ರಾಮ್ ತರ ಬರ್ಕೊಡು. ಸ್ಪಿಯರ್ಮನ್ correlations ಬರುತ್ತೆ, ಇದರಲ್ಲಿ ಡೆವಲಪ್ ಆಗಿರುತ್ತೆ. ಸ್ಪಿಯರ್ಮನ್ correlation ಬರುತ್ತೆ, ರ್ಯಾಂಕ್ correlation ಅಂತ ಬರುತ್ತೆ. ಇದು ಕೂಡ ನಿಮಗೆ ತುಂಬಾನೇ ಈಸಿ. ಓಕೆ, ಅದರಲ್ಲಿ correlations ಅಲ್ಲಿ. ಓಕೆ, ನೆಕ್ಸ್ಟ್ ಚಾಪ್ಟರ್, ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ಓಕೆ, ಇಂಡೆಕ್ಸ್ ನಂಬರ್ ಅಲ್ಲಿ ನಿಮಗೆ CPI ಅಂತ ಬರುತ್ತೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಓಕೆ, CPI ಅಂತ ಬರುತ್ತೆ, ವಲ್ಲ VPI ಅಂತ ಬರುತ್ತೆ, ಹೋಲ್ ಪ್ರೈಸ್ ಇಂಡೆಕ್ಸ್. ಈ ತರ ಇದೆಲ್ಲ ಇಂಡೆಕ್ಸ್ ನಂಬರ್ಗೆ ನಿಮಗೆ ಸಂಬಂಧಪಟ್ಟಿದ್ದು. ಯಾವುದು ಇಂಡೆಕ್ಸ್ ನಂಬರ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಹೋಲ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಈ ತರ ನಿಮಗೆ ಯಾವ್ದ್ರಲ್ಲಿ ಇಂಡೆಕ್ಸ್ ನಂಬರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್, ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಲಾಸ್ಟ್ ಚಾಪ್ಟರ್, ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್. ಸಿಂಪಲ್. ಇದರಲ್ಲಿ ಹೆಂಗೆ ಅಂತಂದ್ರೆ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ನಾವು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಈಗ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಇನ್ಫ್ರಾಸ್ಟ್ರಕ್ಚರ್. ಇದರಲ್ಲಿ ಹೆಂಗೆ ಅಂತಂದ್ರೆ, ರೂರಲ್ ಏರಿಯಾಗೆ ಸಂಬಂಧಪಟ್ಟಂಗೆ ಇದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ, ಇಂಟ್ರಡಕ್ಷನ್ ಬರ್ತೀವಿ. ಫಸ್ಟ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಯಾವಾಗ ರಿಸರ್ಚ್ ಮಾಡ್ತಾರೋ ಹೆಂಗೆ ಅಂದ್ರೆ, ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ಫಸ್ಟ್ ಐಡೆಂಟಿಫೈ ಆಫ್ ದ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಆ ಪ್ರಾಬ್ಲಮ್ ಅನ್ನ ಕಂಡುಹಿಡಿದಾಗ ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ತೀವಿ, ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ. ಪ್ರೈಮರಿ ಡೇಟಾ ಆಗಿರ್ಬೋದು ಅಥವಾ ಸೆಕೆಂಡರಿ ಡೇಟಾ ಆಗಿರ್ಬೋದು. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದಕ್ಕೆ
ಡೇಟಾವನ್ನು ಕಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀವಿ, ಡೇಟಾ ಕಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಡೇಟಾ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ, ಆರ್ಗನೈಸ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಮೀನ್ಸ್ ಇಂಟರ್ಪ್ರಿಟ್ ಮಾಡ್ತೀವಿ. ಓಕೆ ಓಕೆ ನೆಕ್ಸ್ಟ್ ಏನು ಮಾಡ್ತೀವಿ, ಅದನ್ನ ಇಂಟರ್ಪ್ರಿಟ್ ಮಾಡಿದ ತಕ್ಷಣ ಕನ್ಕ್ಲೂಷನ್ ಮಾಡ್ತೀವಿ, ಪ್ರೆಸೆಂಟ್ ಮಾಡಿ ಕನ್ಕ್ಲೂಷನ್ ಮಾಡ್ತೀವಿ, ಕನ್ಕ್ಲೂಷನ್ ಮಾಡ್ತೀವಿ. ಆಮೇಲೆ ಲಾಸ್ಟಲ್ಲಿ ಬಿಬ್ಲಿಯೋಗ್ರಫಿ, ಬಿಬ್ಲಿಯೋಗ್ರಫಿ ಇದು ಮಾಡೋದಕ್ಕೆ ನಾವು ಯೂಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂತ ಮಾಡ್ತೀವಿ. ಫಸ್ಟ್ ಯಾವುದೋ ಒಂದು ಟಾಪಿಕ್ ತಗೋತೀವಿ, ಪ್ರಾಬ್ಲಮ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ, ಪ್ರೈಮರಿ ಡೇಟಾ ಆಗಿರ್ಬೋದು, ಸೆಕೆಂಡರಿ ಡೇಟಾ ಆಗಿರ್ಬೋದು. ನೆಕ್ಸ್ಟ್ ಆರ್ಗನೈಸೇಷನ್ ಆಫ್ ಡೇಟಾ. ನೆಕ್ಸ್ಟ್ ಏನು ಮಾಡ್ತೀವಿ, ಇಂಟರ್ಪ್ರಿಟ್ ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ, ಅನಾಲಿಸಿಸ್ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಅದಕ್ಕೆ ಕನ್ಕ್ಲೂಷನ್ ಕೊಡ್ತೀವಿ. ನೆಕ್ಸ್ಟ್ ಬಿಬ್ಲಿಯೋಗ್ರಫಿ. ಇದನ್ನ ನಾವೇನಂತ ಕರಿತೀವಿ, ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಂತ ಕರಿತೀವಿ. ಯೂಸ್ ಸ್ಟ್ಯಾಟಿಸ್ಟಿಕಲ್ ಟೂಲ್. ಇಷ್ಟು ಚಾಪ್ಟರ್ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಯಾವ್ದ್ರಲ್ಲಿ ಬಂದಿರುತ್ತೆ, ಸ್ಟ್ಯಾಟಿಸ್ಟಿಕಲ್ ಫಾರ್ ಎಕನಾಮಿಕ್ಸ್. ವೆರಿ ಡೆಡ್ ಈಸಿ, ಬಟ್ ನೀವು ಹೆಂಗೆ ತಿಳ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು 9 ಚಾಪ್ಟರು ನಿಮಗೆ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಇಂಡಿಯನ್ ಎಕಾನಮಿ. ಈ ಇಂಡಿಯನ್ ಎಕಾನಮಿಲಿ ಎಷ್ಟು ಚಾಪ್ಟರ್ ಇದೆ ಅಂದರೆ 10 ಚಾಪ್ಟರ್ ಇದೆ. ಓಕೆ, ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಅಲ್ಲಿ 9 ಚಾಪ್ಟರ್ ಇದೆ, ಇಂಡಿಯನ್ ಎಕಾನಮಿಲಿ 10 ಚಾಪ್ಟರ್ ಇದೆ. ಮೊದಲನೇ ಚಾಪ್ಟರ್ ಏನಂತಂದ್ರೆ ಇಂಡಿಯನ್ ಎಕಾನಮಿ. ಮೊದಲನೇ ಚಾಪ್ಟರ್ ಇದರಲ್ಲಿ ಇಂಡಿಯನ್ ಎಕಾನಮಿ. ಓಕೆ, ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್. ಇಂಡಿಯನ್ ಎಕಾನಮಿ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್. ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಮುಂಚೆ ಏನಾಗ್ತಾ ಇತ್ತು, ಏನ್ ಡೆವಲಪ್ ಆಗ್ತಾ ಇತ್ತು, ಭಾರತದ ಆರ್ಥಿಕತೆ ಏನಾಗಿತ್ತು. ಓಕೆ, ಫಸ್ಟ್ ಇದರಲ್ಲಿ ಹೆಂಗ್ ಬರುತ್ತೆ ಅಂದ್ರೆ 1850 ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, 1850 ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು. ಓಕೆ, ಅಗ್ರಿಕಲ್ಚರ್ ಆಗಿರ್ಬೋದು. ನೆಕ್ಸ್ಟು ನಿಮಗೆ ಲೈಫ್ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಲೈಫ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಈಗ ಲೈಫ್ ಎಕ್ಸ್ಪೆಕ್ಟೇಷನ್ ಅಂದ್ರೆ 66.9 ಇಯರ್. ಈ ಚಾಪ್ಟರ್ 66.9 ಇಯರ್ ಈ ತರ ಈ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಓಕೆ, ಎಕ್ಸ್ಪೋರ್ಟ್ ಸಿಲ್ಕ್, ಕಾಟನ್ ಇವನ್ನೆಲ್ಲ ಏನ್ ಮಾಡ್ತಾ ಇದ್ರು, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಇಂಡಿಯನ್ ಎಕಾನಮಿ ಫಸ್ಟ್ ಚಾಪ್ಟರ್, ಇಂಡಿಯನ್ ಎಕಾನಮಿ ಆನ್ ದ ಈವ್ ಆಫ್ ಇಂಡಿಪೆಂಡೆನ್ಸ್. ಓಕೆ, ಇದರಲ್ಲಿ ರೈಲ್ವೆ ರೈಲ್ವೆ ಎಸ್ಟಾಬ್ಲಿಷ್ಡ್ ಯಾವುದು, ಮುಂಬೈ ಟು ಥಾಣೆ. ಓಕೆ, ಇದರಲ್ಲಿ ಲೈಫ್ ಎಕ್ಸ್ಪೆಕ್ಟೇಷನ್ 66.9 ಇಯರ್ ಆಗಿರುತ್ತೆ. ಓಕೆ, ನಮ್ಮ ದೇಶದ ಆರ್ಥಿಕತೆ ಡೆವಲಪ್ ಆಗಬೇಕು ಅಂದ್ರೆ GDP ಇನ್ಕ್ರೀಸ್ ಆಗಬೇಕು. ಓಕೆ, GDP ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನೆಕ್ಸ್ಟ್ ಎರಡನೇ ಚಾಪ್ಟರ್ ಇಂಡಿಯನ್ ಎಕಾನಮಿ. ಎರಡನೇ ಚಾಪ್ಟರ್ ಇಂಡಿಯನ್ ಎಕಾನಮಿ 1950 to 1990. ಓಕೆ, ಇಲ್ಲಿ 5 ಇಯರ್ ಪ್ಲಾನ್ ಅಂತ ಇದೆ, ಪಂಚವಾರ್ಷಿಕ ಯೋಜನೆಗಳು ಅಂತ. ಓಕೆ, ಇಂಡಿಯನ್ ಎಕಾನಮಿಲಿ 5 ಇಯರ್ ಪ್ಲಾನ್ ಅಂತಿದೆ. ಫಸ್ಟ್ ಎಸ್ಟಾಬ್ಲಿಷ್ ಆಗಿದ್ದು 1950 ಇದು 5 ವರ್ಷ ಒಂದ್ಸಲ ಇದೇನಾಗಿರುತ್ತೆ, ಒಂದೊಂದು ಪ್ಲಾನ್ ಇರುತ್ತೆ. 1950 ಇಂದ 1955 ವರೆಗೆ ಒಂದು ಪ್ಲಾನ್, 1950 ಇಂದ 1950 ವರೆಗೆ 55 ವರೆಗೆ ಒಂದು ಪ್ಲಾನ್ ಅಂತಂದ್ರೆ ಮೊದಲು ಆ ಪ್ಲಾನ್ ಅಲ್ಲಿ 1950 ಇಂದ 55 ವರೆಗೆ ಫಸ್ಟ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಅವ್ರು ಏನ್ ಮಾಡ್ತಾರೆ, ಫೋಕಸ್ ಮಾಡ್ತಾರೆ. ಓಕೆ, ಫಸ್ಟ್ 1950 ಟು 1955 ವರೆಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಏನ್ ಮಾಡ್ತಾರೆ, ಫೋಕಸ್ ಮಾಡ್ತಾರೆ. 55 to 56 to 60. Yes, next industry. Okay,
ಕೈಗಾರಿಕೆಗೆ ಸಂಬಂಧಪಟ್ಟಂಗೆ. ಹೀಗೆ ಏನಾಗಿರುತ್ತೆ 5 ಇಯರ್ ಪ್ಲಾನು ಮುಂದೆ ಹೋಗ್ತಾನೆ ಇರುತ್ತೆ. ಈಗ ಆ 5 ಇಯರ್ ಪ್ಲಾನ್ ಏನಾಗಿದೆ, ನೀತಿ ಆಯೋಗ ಅಂತಿದೆ, 2015 ಎಸ್ಟಾಬ್ಲಿಷ್ ಆಗಿರೋದು. ಓಕೆ, ಇದನ್ನ ಪಂಚವಾರ್ಷಿಕ ಯೋಜನೆಯ ಪ್ರೆಸಿಡೆಂಟು PM ಆಗಿರ್ತಾರೆ. ಪಂಚವಾರ್ಷಿಕ ಯೋಜನೆಯ ಪ್ರೆಸಿಡೆಂಟ್ ಯಾರಾಗಿರ್ತಾರೆ, PM ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಅಲ್ಲಿ ಲಿಬರಲೈಸೇಷನ್, privatization and globalization. ಥರ್ಡ್ ಚಾಪ್ಟರ್. ಮೊದಲನೇ ಚಾಪ್ಟರ್ ಇಂಡಿಯನ್ ಎಕಾನಮಿ ಆನ್ ದ ಯುವ ಇಂಡಿಪೆಂಡೆನ್ಸ್ ಡೇ. ಎರಡನೇದು ಇಂಡಿಯನ್ ಎಕಾನಮಿ 1950 to 1990. ಓಕೆ, ನೆಕ್ಸ್ಟ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ನೆಕ್ಸ್ಟ್ ಗ್ಲೋಬಲೈಸೇಷನ್. ಇದರಲ್ಲಿ ನಿಮಗೆ ಏನು ಸಂಬಂಧಪಟ್ಟಿದೆ ಅಂದರೆ ಗ್ಯಾಟ್ ಅಂತ ಇರುತ್ತೆ. ಗ್ಯಾಟ್, ಓಕೆ, ಗ್ಯಾಟ್. ಆ ಗ್ಯಾಟ್ ಏನಾಗಿರುತ್ತೆ ನಿಮಗೆ, ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್. ಜನರಲ್ ಅಗ್ರಿಮೆಂಟ್ ಅಂಡ್ ಟ್ರೇಡ್ ಅಂಡ್ ಟ್ಯಾರಿಫ್. ಓಕೆ, ಇದಿರುತ್ತೆ. ಇದಾದ ನಂತರ ಏನಾಗುತ್ತೆ, WTO ಅಂತ ಬರುತ್ತೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ 1995 ಅಲ್ಲಿ ಏನು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಓಕೆ, ಇದು ಬರುತ್ತೆ. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, LPG ಅಂತ ಕರಿತೀವಿ. 1991 ಅಲ್ಲಿ ನೀವೇ ಎಕನಾಮಿಕ್ಸ್ ಪಾಲಿಸಿಲಿ ಏನ್ ಮಾಡುತ್ತೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಬರುತ್ತೆ. ಓಕೆ, ಇದರಲ್ಲಿ ಗ್ಯಾಟ್ ಸಂಬಂಧಪಟ್ಟಂಗೆ, WTO ಸಂಬಂಧಪಟ್ಟಂಗೆ ನಿಮ್ಗೆ ಏನಾಗುತ್ತೆ ಈ ಚಾಪ್ಟರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಫುಲ್ ಎಲ್ಲ ಹೈಲೈಟ್ಸ್ ಮಾತ್ರ ಹೇಳ್ತಾ ಇರೋದು ನಾನು, ಇಂಪಾರ್ಟೆಂಟ್ ಹೈಲೈಟ್ಸ್ ಮಾತ್ರ. ನೆಕ್ಸ್ಟ್ ಚಾಪ್ಟರ್ ಏನಾಗಿರುತ್ತೆ, ನೆಕ್ಸ್ಟ್ ಚಾಪ್ಟರ್ ಪಾವರ್ಟಿ. ಓಕೆ, ನೆಕ್ಸ್ಟ್ ಥಿಂಗ್ ಇಸ್ ಪಾವರ್ಟಿ. ನಿಮಗೆ ಗೊತ್ತು ಪಾವರ್ಟಿ ಅನ್ನೋದು ಏನಿಗೆ ಸಂಬಂಧಪಟ್ಟಿದೆ ಅಂದ್ರೆ ರೂರಲ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು. ಓಕೆ, ಪಾವರ್ಟಿಗೆ ಏನು ಕಾರಣ, ಏನಕ್ಕೆ ಪಾವರ್ಟಿ ಆಗುತ್ತೆ ಅಂತ, ಸ್ಕಿಲ್ ಇಲ್ಲ, ಅನ್ಸ್ಕಿಲ್ಡ್ ಆಗಿರ್ತಾರೆ, ಇಲ್ಲಿಟ್ರೇಸಿ ಆಗಿರ್ತಾರೆ, ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ ಆಗಿರ್ತಾರೆ. ಓಕೆ, ಆಮೇಲೆ ಮೈಗ್ರೇಷನ್ ಆಗಿರ್ಬೋದು. ಸೊ ಪಾವರ್ಟಿ ಏನಾಗುತ್ತೆ ಅಂದರೆ ಭಾರತದ ಆರ್ಥಿಕತೆಯನ್ನು ಕೆಳಗಡೆ ಕುಗ್ಗಿಸ್ಬೋದು. ಪಾವರ್ಟಿಗೆ ರೀಸನ್ಸು ಹೇಳಿದಲ್ಲ, ಸ್ಕಿಲ್ ಇರಲ್ಲ, ಪಾಪ ಓದಿರಲ್ಲ. ಸೊ ಅವ್ರು ಏನಾಗಿರ್ತಾರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮನೆ ಇರಲ್ಲ. ಸೊ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾರೆ. ಸೊ ಅದೆಲ್ಲ ಕಾರಣದಿಂದ ಅದೇನಾಗಿರುತ್ತೆ, ಪಾವರ್ಟಿ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಇದರಲ್ಲಿ ವೆರಿ ಇಂಪಾರ್ಟೆಂಟು. ನಿಮಗೆ ಗೊತ್ತು, ಆ ಪಾವರ್ಟಿಗೋಸ್ಕರ ನಮ್ಮ ಪಾಲಿಸಿಸ್ಗಳನ್ನ ಮಾಡಿದ್ದಾರೆ. ಯಾವುದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಆಮೇಲೆ ಇಂದಿರಾ ಆವಾಸ್ ಯೋಜನೆ. ಇದು ಗ್ರಾಮದಿಂದ ಮಾಡಿದ್ದಾರೆ, ಅಂದರೆ ಡೆವಲಪ್ಮೆಂಟ್ಗೋಸ್ಕರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಮಾಡಿದ್ದಾರೆ, ಇಂದಿರಾ ಆವಾಸ್ ಯೋಜನೆ ಅಂತ ಮಾಡಿದ್ದಾರೆ. ಯಾಕೆ ಅಂತಂದರೆ ಪಾವರ್ಟಿಯನ್ನು ಸ್ವಲ್ಪ ಹೋಗಲಾಡಿಸೋಕ್ಕೋಸ್ಕರ ಸರ್ಕಾರದಿಂದ ಇಂಥ ಯೋಜನೆಗಳನ್ನ, ಪಾಲಿಸಿಸ್ಗಳನ್ನ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ಏನಾಗಿರುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ. ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ. ಓಕೆ, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ಇಂಡಿಯಾ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇನ್ವೆಸ್ಟ್ ಆನ್ ಎಜುಕೇಶನ್, ಇನ್ವೆಸ್ಟ್ ಇನ್ ಹೆಲ್ತ್. ಹ್ಯೂಮನ್ ಈ ಕ್ಯಾಪಿಟಲ್ ಮಾನವನಿಗೆ ಏನು ಮಾಡ್ತಾರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವುದಕ್ಕೆ, ಎಜುಕೇಷನ್ಗೆ. ಎಜುಕೇಷನ್ ಮುಂದುವರೆದ್ರೆ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಹೆಲ್ತಲ್ಲಿ ಚೆನ್ನಾಗಿತ್ತು ಅಂದರೆ ಅವನು ದೇಶ ಏನಾಗಿರುತ್ತೆ, ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಆನ್ ದ ಜಾಬ್ ಟ್ರೈನಿಂಗ್, ಜಾಬ್ ಕೂಡ ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಮೈಗ್ರೇಷನ್ ಅಂತಂದರೆ ಈ ಪ್ಲೇಸಲ್ಲಿ ಒಂದು ಪ್ಲೇಸಲ್ಲಿ ಅವ್ರಿಗೆ ಸ್ಯಾಲ್ರಿ ಕಡಿಮೆ ಇದ್ದು ಇನ್ನೊಂದು ಪ್ಲೇಸ್ಗೆ ಹೋಗೋ ಸ್ಯಾಲ್ರಿ ಜಾಸ್ತಿ ಆದರೂ ಕೂಡ ಅದು ಮೈಗ್ರೇಷನ್ ಆಗಿದೆ. ಸೊ ಅದು ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇಂಡಿಯಾ. ಈ ಥರ ಸಂಬಂಧಪಟ್ಟಂಗೆ ಒಂದು ಎಜುಕೇಷನ್, ಇನ್ನೊಂದು ಹೆಲ್ತ್,
ಇನ್ನೊಂದು ಜಾಬ್ ಟ್ರೈನಿಂಗ್, ಇನ್ನೊಂದು ಮೈಗ್ರೇಷನ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇದೇನಾಗಿರುತ್ತೆ, ಇವಿಷ್ಟು ಕೂಡ ಇದಕ್ಕೆ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು. ಎಜುಕೇಶನ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಹೆಲ್ತ್ ಇಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ, ಜಾಬ್ ಇಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ. ಟ್ರಾನ್ಸ್ಪೋರ್ಟೇಷನ್, ಮೈಗ್ರೇಷನ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕಾಗಿಲ್ಲ ಅಂದರೆ ದೇಶ ಏನಾಗಿರುತ್ತೆ, ಕೆಳಗಡೆ ಅನ್ಡೆವಲಪ್ಡ್ ಕಂಟ್ರಿ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂದರೆ ಎಜುಕೇಶನ್ ಮಸ್ಟ್, ಹೆಲ್ತ್ ಮಸ್ಟ್, ಜಾಬ್ ಮಸ್ಟ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ಲಿ ಏನಾಗಿರುತ್ತೆ, ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಇಂಡಿಯಾದಲ್ಲಿ ಇಷ್ಟು ಅಂಶಗಳು ಬರುತ್ತೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್. ಒಂದು ದೇಶ ಡೆವಲಪ್ಮೆಂಟ್ ಆಗಬೇಕು ಅಂದರೆ ರೂರಲ್ ಇಂದನೂ ಕೂಡ ಏನು ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಏನು ಒಂದು ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ, ಓಕೆ, ಲೈಕ್ ಸೋರ್ಸಸ್ ಆಗಿರಲಿ, ಸ್ಕಿಲ್ ಆಗಿರಲಿ, ಎಲ್ಲ ಕೂಡ ರೂರಲ್ ಡೆವಲಪ್ಮೆಂಟ್ ಕೂಡ ವೆರಿ ಇಂಪಾರ್ಟೆಂಟ್. ಈ ರೂರಲ್ ಡೆವಲಪ್ಮೆಂಟಲ್ಲಿ ಏನಾಗಿರುತ್ತೆ ಅಂತಂದರೆ ಸ್ಕಿಲ್ ಇರೋದು ಡೆವಲಪ್ ಮಾಡೋದಾಗಿರಲಿ, ಎಜುಕೇಷನ್ನ ಇಂಪ್ರೂವ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್, ರೋಡ್ ಸರಿ ಇಲ್ಲ ಅಂದಾಗ ರೋಡು ಕ್ಲೀನ್ ಮಾಡೋದು ಅಂದರೆ ಇಂಪ್ರೂವ್ಮೆಂಟ್ ಮಾಡೋದು, ಆಮೇಲೆ ಸೋರ್ಸಸ್ನ ಡೆವಲಪ್ಮೆಂಟ್ ಮಾಡೋದು, ಪಾವರ್ಟಿನ ಹೋಗಲಾಡಿಸೋದು. ಸೊ ಇದೆಲ್ಲ ಏನಾಗಿರುತ್ತೆ ರೂರಲ್ ಡೆವಲಪ್ಮೆಂಟಲ್ಲಿ ಇನ್ಕ್ಲೂಡ್ ಆಗಿದೆ. ಫಸ್ಟು ರೂರಲನ್ನು ಡೆವಲಪ್ ಮಾಡಿದ್ರೆ ಇದೆಲ್ಲ ಡೆವಲಪ್ ಆದಂಗೆ ಅಂತ ಅರ್ಥ. ಓಕೆ, ಸೊ ರೂರಲ್ ಡೆವಲಪ್ಮೆಂಟು ಇದಕ್ಕೆ ಕಾರಣ ಆಗಿದೆ. ಓಕೆ, ನೆಕ್ಸ್ಟ್ ಈ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಬ್ಯಾಂಕ್ಗಳು ಡೆವಲಪ್ಮೆಂಟ್ಗೋಸ್ಕರ ಬ್ಯಾಂಕ್ಗಳು ಸಾಲಗಳನ್ನ ಕೊಡ್ತಾರೆ. ಒಂದು ಯಾವುದಂದ್ರೆ ಕಮರ್ಷಿಯಲ್ ಬ್ಯಾಂಕು. ಇದರಲ್ಲಿ ಕಮರ್ಷಿಯಲ್ ಬ್ಯಾಂಕು, ಓಕೆ, ಕಮರ್ಷಿಯಲ್ ಬ್ಯಾಂಕು. ಓಕೆ, ಕಮರ್ಷಿಯಲ್ ಬ್ಯಾಂಕ್ ಬಂದಿದ್ದು 1969 ಕಮರ್ಷಿಯಲ್ ಬ್ಯಾಂಕು ಬಂದಿತ್ತು. ಓಕೆ, ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಸೊಸೈಟೀಸ್. ಓಕೆ, ನೆಕ್ಸ್ಟ್ RRB, ರೀಜನಲ್ ರೂರಲ್ ಬ್ಯಾಂಕ್. RRB ರೀಜನಲ್ ರೂರಲ್ ಬ್ಯಾಂಕ್ 1975. ನೆಕ್ಸ್ಟ್ ನಬಾರ್ಡ್. ಓಕೆ, ನಬಾರ್ಡ್ 1982. ಈ ಬ್ಯಾಂಕ್ಗಳು ಏನು ಮಾಡ್ತವೆ ಅಂದರೆ ಇಷ್ಟು ಬ್ಯಾಂಕ್ಗಳು ರೂರಲ್ ಅನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇವು ಬ್ಯಾಂಕ್ಗಳು ಏನು ಸಾಲವನ್ನು ಕೊಡ್ತವೆ. ಯಾರಿಗೆ? ರೂರಲ್ ಡೆವಲಪ್ಮೆಂಟ್ಗೋಸ್ಕರ. ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಅಥವಾ RRB ರೀಜನಲ್ ರೂರಲ್ ಬ್ಯಾಂಕ್ ಆಗಿರ್ಬೋದು, ಅಥವಾ ನಬಾರ್ಡ್ ಆಗಿರ್ಬೋದು. ಓಕೆ, ನಬಾರ್ಡ್ 1982 ಅಲ್ಲಿ ಅದೇನಾಗಿದೆ ಎಸ್ಟಾಬ್ಲಿಷ್ ಆಗಿದೆ. ಸೊ ಇಷ್ಟು ಬ್ಯಾಂಕ್ಗಳು ಕೂಡ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಏನ್ ಮಾಡ್ತವೆ, ಸಾಲವನ್ನ ಕೊಡ್ತವೆ. ನೆಕ್ಸ್ಟ್ ಚಾಪ್ಟರ್ ಎಂಪ್ಲಾಯ್ಮೆಂಟ್ ಗ್ರೋತ್ ಇನ್ಫಾರ್ಮೇಶನ್. ಎಂಪ್ಲಾಯ್ಮೆಂಟ್ growth information. Employment growth information and other issue infrastructure and other issues infrastructure. Employment growth information and other issues infrastructure. ಇದರಲ್ಲಿ economic infrastructure ಮತ್ತು social infrastructure ಅಂತ ಇದೆ. economic infrastructure ಅಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ಓಕೆ, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಜುಕೇಶನ್, ಹೆಲ್ತ್, ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಎರಡು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಒಂದು economic, ಸೋಷಿಯಲ್. ಓಕೆ, ಎಕನಾಮಿಕ್ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್, ಇದಕ್ಕೆ ಎಕನಾಮಿಕ್ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್ ಅಂಡ್ ಕಮ್ಯುನಿಕೇಶನ್, ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ಎಕನಾಮಿಕ್ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಸೋಷಿಯಲ್ ಸಂಬಂಧಪಟ್ಟಂಗೆ ಹೆಲ್ತ್, ಎಜುಕೇಶನ್, ಇದು ಸೋಷಿಯಲ್ ಸಂಬಂಧಪಟ್ಟಂಗೆ. ಸೊ ಇದು ಡೆವಲಪ್ ಆದರೆ ಇಂಡಿಯಾ ಎಕನಾಮಿಕ್ ಡೆವಲಪ್ಮೆಂಟ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಈ ಚಾಪ್ಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ infrastructure.
ಓಕೆ, ವೆರಿ ವೆರಿ ಇಂಪಾರ್ಟೆಂಟು. ಇನ್ಫ್ರಾಸ್ಟ್ರಕ್ಚರ್. ಈ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಿಮಗೆ ಸಂಬಂಧಪಟ್ಟಂಗೆ ಇದು ರೂರಲ್, ಅರ್ಬನ್ ಇವಿಷ್ಟು ಕೂಡ ಡೆವಲಪ್ಮೆಂಟ್ಗೋಸ್ಕರ ಇದು ಏನಾಗಿರುತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ. ಎಜುಕೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇವೆಲ್ಲ ಕೂಡ ಇನ್ಫ್ರಾಸ್ಟ್ರಕ್ಚರ್ನ ಏನು ಮಾಡುತ್ತೆ, ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ಯಾವುದರಲ್ಲಿ, ಇನ್ಫ್ರಾಸ್ಟ್ರಕ್ಚರಲ್ಲಿ. ನೆಕ್ಸ್ಟ್, ಎನ್ವೈರನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಎನ್ವಿರಾನ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಓಕೆ, 9th ಚಾಪ್ಟರ್. ಈ ಎನ್ವೈರನ್ಮೆಂಟ್ ನಮ್ಗೆ ಗೊತ್ತು, ಪರಿಸರಕ್ಕೆ ಎಷ್ಟು ಹಾನಿ ಮಾಡಿದ್ರೆ ಈ ಕೊಡಗಲ್ಲಿ ಹೆಂಗೆ ಲ್ಯಾಂಡ್ ಸ್ಲೈಡ್ಸ್ ಎಲ್ಲ ಆಯಿತು. ಪರಿಸರವನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಬದುಕ್ತೀವಿ ಮನುಷ್ಯರು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತಂದರೆ ಈಗ ಪೆಟ್ರೋಲ್ ಆಗಿರ್ಬೋದು ಅಥವಾ ಗೋಬರ್ ಗ್ಯಾಸ್ ಆಗಿರ್ಬೋದು, ಇವೆಲ್ಲವನ್ನ ಮಿತವಾಗಿ ಬಳಸಿ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನ ಬಿಡಬೇಕು. ಇಲ್ಲ ಅಂತಂದರೆ ಖಾಲಿ ಆದರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಇರಲ್ಲ. ಸೊ ಅದಕ್ಕೋಸ್ಕರ ಸಸ್ಟೈನಬಲ್ ಆಗಿ ನಾವೇನು ಮಾಡಬೇಕು, ನಾವು ಮಿತವಾಗಿ ಬೆಳೆಸಿ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನಾವೇನು ಮಾಡಬೇಕು, ಸಸ್ಟೈನ್ ಅಂದರೆ ಸಂರಕ್ಷಿತವಾಗಿ ಅವರಿಗೆ ಕೊಡಬೇಕು. ಸೊ ಅದಕ್ಕೋಸ್ಕರ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಲಾಸ್ಟ್ ಚಾಪ್ಟರ್, ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ India okay, a comparison with neighbors. Comparison with neighbors ಅಲ್ವಾ. ನಮ್ಮ ಅಕ್ಕಪಕ್ಕದ ದೇಶದ ಜನರ ಜೊತೆ ನಾವೇನು ಮಾಡ್ತೀವಿ, ಅದರ ಒಂದು ಡೆವಲಪ್ಮೆಂಟ್ ಏನಿದೆ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಈಗ ಚೀನಾದಲ್ಲಿ ಒಂದೇ ಮಗು ಅಂತಿತ್ತು. ಸೊ ಅದು ಇಂಪ್ರೂವ್ಮೆಂಟ್ಗೋಸ್ಕರ, ಪಾಪ್ಯುಲೇಷನ್ನು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಇಂಪ್ರೂವ್ಮೆಂಟ್ಗೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಒಂದೇ ಮಗು ಅಂತ, ಫಾರ್ ಎಕ್ಸಾಂಪಲ್ ಆ ಥರ ತೊಗೊಳ್ಬೋದು. ಸೊ ಅದಕ್ಕೋಸ್ಕರ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಆಫ್ ಇಂಡಿಯಾ ಎ ಕಂಪ್ಯಾರಿಸನ್ ವಿತ್ ನೈಬರ್ಸ್. ಓಕೆನಾ. ಇಷ್ಟು ಚಾಪ್ಟರ್ ಕೂಡ ನಿಮ್ಗೆ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಈ ಡೆವಲಪ್ಮೆಂಟ್ ಆದರೆ ನಮ್ಮ ದೇಶ GDP ಇನ್ಕ್ರೀಸ್ ಆದರೆ ಇದೆಲ್ಲ ಕೂಡ ಏನು ಇಂಪ್ರೂವ್ಮೆಂಟ್ ಆದರೆ ಮಾತ್ರ ನಮ್ಮ ದೇಶ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ. ಇದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದು ಸ್ಟ್ಯಾಟಿಸ್ಟಿಕ್ ಪಾರ್ಟ್, ನಾನು ಫುಲ್ ಎಲ್ಲ ಡೆಪ್ತಾಗಿ ಹೇಳಿಲ್ಲ, ಹೈಲೈಟ್ಸಲ್ಲಿ ಅಂದರೆ ಮೀನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ನಾವು ಇದು ಹೇಳಿದ್ವಿ. ಒಟ್ಟು 19 ಚಾಪ್ಟರ್ ಇದೆ. ಇದರಲ್ಲಿ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸಲ್ಲಿ 9 ಚಾಪ್ಟರ್ ಇದೆ. ಇಂಡಿಯನ್ ಎಕಾನಮಿನಲ್ಲಿ 10 ಚಾಪ್ಟರ್ ಇದೆ. ಸೊ ಇದು ಡೆಡ್ ಈಸಿ. ಆದರೆ ಈ ನಿಮಗೆ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ಲೇ 9 ಚಾಪ್ಟರು, ಇಂಡಿಯನ್ ಎಕಾನಮಿಲೇ 10 ಚಾಪ್ಟರು ಅಥವಾ 19 ಚಾಪ್ಟರ್ ಆಗಿಬಿಡ್ತು, ಯಪ್ಪ ಎಷ್ಟು ಓದೋಕ್ಕಾಗುತ್ತಾ ಅಂತ ತಿಳ್ಕೊಬೋದು. ಬಟ್ ಇಲ್ಲ, ಡೆಡ್ ಈಸಿ. ನೀವು ಹೆಂಗೆ ಓದ್ತೀರಾ, ನಾನು ಮೊದಲೇ ಹೇಳ್ದಂಗೆ ನೀವು ಯಾವ ಕೋರ್ಸ್ ಆದರೂ ತೊಗೊಂಡ್ರು, ಏನೇ ತೊಗೊಂಡ್ರು ಪರ್ಫೆಕ್ಟಾಗಿ ಓದಬೇಕು, ಪರ್ಫೆಕ್ಟಾಗಿ ತಿಳ್ಕೋಬೇಕು. ಆ ತಿಳ್ಕೊಂಡ್ರೆ ನಿಮಗೆ ಅದೊಂದು ಪ್ರತಿಫಲ ಸಿಗೋದು. ಸೊ ಇದು ನಿಮ್ಮ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಫಸ್ಟ್ ಇಯರ್ ಎಕನಾಮಿಕ್ಸಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಇಂಡಿಯನ್ ಎಕಾನಮಿ ಅಂತ ಬರುತ್ತೆ. ಓಕೆನಾ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ. ಚಿಲ್ಡ್ರನ್ಸ್, ಆಲ್ ದ ಬೆಸ್ಟ್.